ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಇವತ್ತೊಂದು ಹಾಲ್ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ಹಾಲ್ ಮಾಡೋಣ ಅಂತ. ಯಾವ ಹಾಲ್ ಅಪ್ಪ ಅಂತಂದ್ರೆ, ನೀವು ಈಗಾಗಲೇ ತಮ್ಮನೇಲಿ ನೋಡಿರ್ತೀರ, ಮೀಶೋ ಹಾಲ್. ಒಂದು 5 ಐಟಮ್ಸ್ ತರಿಸಿದೀನಿ ಮೀಶೋ ಇಂದ. ಅದು ಹೇಗಿರುತ್ತೆ, ಅದು ರಿವ್ಯೂಸ್ ಏನು, ಪ್ರಾಡಕ್ಟ್ ಯಾವ ತರ ಇದೆ, ನೀವು ತರಿಸ್ಬೋದಾ ಅಥವಾ ಬೇಡವಾ, ರೇಟಿಂಗ್ಸ್ ಎಷ್ಟು ಕೊಡ್ಬೋದು, ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ಲೋ ಎಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಪ್ರಾಡಕ್ಟ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ನಾನು ಏನು ಐಟಮ್ಸ್ ತರಿಸಿದೀನಿ ಅಂತಂದ್ರೆ, ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಅದನ್ನ ತರಿಸಿದೀನಿ. ಎಷ್ಟು ಐಟಮ್ಸ್ ತರಿಸಿದೀನಿ ಅಂದ್ರೆ ನೋಡಿ, 5 ಐಟಮ್ಸ್ ತರಿಸಿದೀನಿ. 1 2 3 4 ಆಮೇಲೆ ಇದು 5 ಐಟಮ್ಸ್ ತರಿಸಿದೀನಿ. ಇದರಲ್ಲಿ ಕ್ಲಾತ್ಸ್ ಯಾವುದೂ ಇಲ್ಲ, ಎಲ್ಲ ಮನೆಗೆ ಬೇಕಾಗಿರುವಂತಹ ಥಿಂಗ್ಸ್. ಇವನ್ನಿಂದ ಅನ್ಬಾಕ್ಸ್ ಮಾಡ್ತಾ ಹೋಗ್ತೀನಿ. ಚೆನ್ನಾಗಿದ್ಯೋ ಇಲ್ವೋ ನೀವು ಕಾಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಒಂದೊಂದೇ ಅನ್ಬಾಕ್ಸ್ ಮಾಡ್ತಾ ನಿಮಗೆ ಪ್ರಾಡಕ್ಟ್ ಯಾವ ತರ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಫಸ್ಟ್ ಇದು ನೋಡ್ತೀನಿ. ಆಮೇಲೆ ಇದ್ರದ್ದು ಪ್ರೈಸ್, ರೇಟಿಂಗ್ಸ್ ಎಲ್ಲ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ಹಾಕಿರ್ತೀನಿ, ನಿಮಗೆ ರೆಫರೆನ್ಸ್ ಬೇಕಾದ್ರೆ ನೋಡ್ಕೋಬಹುದು. ಇದು ಫಸ್ಟ್ ಒಂದು ತಗೋತಾ ಇದ್ದೀನಿ. ಒಂದು ತೋರಣ ಆರ್ಡರ್ ಮಾಡಿದ್ದೆ, ಭತ್ತದ ತೋರಣ, ಪಾಡಿ ತೋರಣ ಅಂತ. ಅದು ಯಾವ ತರ ಇದೆ ನೋಡೋಣ. ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೀಶೋದಲ್ಲಿ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, ಚೀಪ್ ಅಂಡ್ ಬೆಸ್ಟ್ ಆಗಿರುತ್ತೆ. ನಾನು ಅವಾಗ ಮೀಶೋದಲ್ಲಿ ತರಿಸ್ತಾ ಇರ್ತೀನಿ, ಬಟ್ ವಿಡಿಯೋ ಮಾಡಿರ್ಲಿಲ್ಲ. ಈ ಸಲ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ. ಕವರ್ ಮತ್ತೆ ಪ್ಯಾಕ್ ಮಾಡಿದ್ದಾರೆ ಕವರ್ ಅಲ್ಲಿ. ಮೀಶೋದಲ್ಲಿ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತಗೋಬಹುದು. ಚೀಪ್ ಅಂಡ್ ಬೆಸ್ಟ್, ಜಾಸ್ತಿ ರೇಟ್ ಏನು ಇರೋದಿಲ್ಲ. ನೀವು ರೇಟಿಂಗ್ಸ್ ನೋಡಿ ತಗೋಬಹುದು. ಅಲ್ಲಿ ಕೆಳಗಡೆ ಪಿಕ್ಚರ್ಸ್ ಹಾಕಿರ್ತಾರಲ್ವಾ, ರೇಟಿಂಗ್ಸ್ ಕೊಟ್ಟು ಆ ಪಿಕ್ಚರ್ಸ್ ನೋಡಿ ನೀವು ತಗೋಬಹುದು. ಅಕಸ್ಮಾತ್ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡಿದ್ರೆ ಆಯ್ತು. ಶಿಪ್ಪಿಂಗ್ ಚಾರ್ಜಸ್ ಆಲ್ಮೋಸ್ಟ್ ಫ್ರೀನೇ ಇರುತ್ತೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡೋದು, ಇಷ್ಟ ಆದ್ರೆ ಇಟ್ಕೊಳ್ಳೋದು. ಸ್ವಲ್ಪ ಭತ್ತ ಇದ್ರಲ್ಲೂ ಇದೆ. ಮತ್ತೊಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ. ಹೊರಗಡೆ ಬಾಗಿಲಿಗೆ ಹಾಕಿದ್ರಂತೂ ಡೋರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಇದು ವಾಸ್ತು ಪ್ರಕಾರ ಎಲ್ಲದು ಇದು ಹಾಕಿದ್ರೆ ಅಂತ ಕೂಡ ಹೇಳ್ತಾರೆ. ಇದೊಂದು ತರ್ಸ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ, ಬಟ್ ತರ್ಸಕ್ ಆಗಿರ್ಲಿಲ್ಲ. ತರ್ಸಿದೀನಿ, ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇದು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹೋಗಿ ಬೈ ಮಾಡಿ. ಆಮೇಲೆ ತುಂಬಾ ವಿಡ್ತ್ ಕೂಡ ತುಂಬಾ ಚಿಕ್ಕದೇನಿಲ್ಲ ಫ್ರೆಂಡ್ಸ್, ದೊಡ್ಡದೇ ಇದೆ. ಡೋರಿಗೆ ಹಾಕಿ ನೋಡ್ಬೇಕು ಆಗುತ್ತೆ ಇಲ್ಲ ಅಂತ. ಆಲ್ಮೋಸ್ಟ್ ಆಗುತ್ತೆ ಅಂತ ಅನ್ಕೋತೀನಿ, ನೋಡೋಣ. ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಹಾಕ್ಸಿ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ಕಾಣುತ್ತೆ ಅಂತ. ಫ್ರೆಂಡ್ಸ್, ಇದು ಪ್ಯಾಡಿ ತೋರಣ 297 rupees ಫ್ರೆಂಡ್ಸ್. ಇದು ಚೆನ್ನಾಗಿದೆ ಫ್ರೆಂಡ್ಸ್, ವರ್ತ್ ಇದೆ. ಬೈ ಮಾಡ್ಬೋದು. 259 rupees ಇದೆ.
ಫ್ರೆಂಡ್ಸ್ ನೋಡಿ, ಬಾಗಿಲಿಗೆ ತೋರಣ ಹಾಕಿದ್ದೀನಿ. ಇದು ವಿಡ್ತು ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಓಕೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಂಗೆ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ನಿಮಗೇನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ, ತೋರಣ ಚೆನ್ನಾಗಿ ಅನಿಸ್ತೋ ಇಲ್ವೋ ಅಂತ ಹೇಳಿ. ಆಮೇಲೆ ನಾನು ಬುಕ್ ಮಾಡಿ ಆದಮೇಲೆ ಒಂದು 20-25 ರೂಪೀಸ್ ಅಮೌಂಟ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಸ್ಕ್ರೀನ್ಶಾಟಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ. ಮತ್ತು ಅಮೌಂಟ್ ಹೇಳೋದೊಂದು ಅಲ್ಲಿ ಹಾಕಿರೋದೊಂದು ಅಂತ ಹೇಳಬೇಡಿ, ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಬುಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಒಂದೊಂದ್ಸಲಿ ರೈಸ್ ಆಗುತ್ತೆ ಅಮೌಂಟ್, ಇಲ್ಲ ಒಂದೊಂದ್ಸಲಿ ಕಡಿಮೆ ಆಗುತ್ತೆ ಅಲ್ವಾ. ಸೊ ಇದು ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಇದು ಕಟ್ಟರ್ ಇರ್ಬೋದು, ಸ್ಟೀಲ್ ಕಟ್ಟರ್, ವುಡ್ ಕಟ್ಟರ್ ಇತ್ತು ನಮ್ಮ ಮನೇಲಿ. ಚಾಪಿಂಗ್ ಬೋರ್ಡ್, ವುಡ್ ಚಾಪಿಂಗ್ ಬೋರ್ಡ್ ಇತ್ತು. ಆ ಸ್ಟೀಲಿಂದ ಒಂದು ತರ್ಸೋಣ, ಅದು ಸ್ವಲ್ಪ ಹಾಳಾಗಿತ್ತು ವುಡ್ ಬೋರ್ಡ್, ಅದಕ್ಕೆ ಸ್ಟೀಲಿಂದ ತರ್ಸೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಇದು ಒಂದು ವೀಕ್ ಇಂದ ಬರ್ತಾ ಇದೆ ಫ್ರೆಂಡ್ಸ್. ಎಲ್ಲಾನು ನಿಮ್ಮ ಮುಂದೆನೆ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ನಾನು ಅನ್ಬಾಕ್ಸ್ ಮಾಡಿರ್ಲಿಲ್ಲ. ಅದು ತುಂಬಾ ಕ್ಯೂರಿಯಾಸಿಟಿ ಇತ್ತು, ಹೇಗಿರುತ್ತೆ ನೋಡ್ಬೇಡ ಅಂತ. ಬಟ್ ಬೇಡ, ಅನ್ಬಾಕ್ಸ್ ಮಾಡೋ ವಿಡಿಯೋ ಮಾಡಿನೇ ನೋಡೋಣ ಅಂತೇಳಿ ವೇಟ್ ಮಾಡಿ 1 ವೀಕ್ ಆಯ್ತು. ಒಂದು 5 ಐಟಮ್ಸ್ ಬರೋಷ್ಟೊತ್ತಿಗೆ 1 ವೀಕ್ ಆಯ್ತು. ಸ್ಟೀಲ್ ಚಾಪಿಂಗ್ ಬೋರ್ಡ್ ಎಷ್ಟಿದೆ ನಿಮ್ಗೆ ಲೆಂತ್ ಗೊತ್ತಾಗ್ಬೋದು, ನಾನು ಕೈ ಇಡ್ತಾ ಇದ್ದೀನಿ. ಇಷ್ಟಿದೆ, ಸಾಕು ಫ್ರೆಂಡ್ಸ್, ಇಷ್ಟು ಚೆನ್ನಾಗಿದೆ. ಮತ್ತೆ ಪ್ಲಾಸ್ಟಿಕ್ ಕವರ್ ಕೂಡ ಹಾಕಿದ್ದಾರೆ. ನೋಡಿ, ಚೆನ್ನಾಗಿದೆ. ತುಂಬಾ ವಜೂದನ್ನು ಕೂಡ ನಮಗೆ ಎತ್ಕೊಂಡು ಇರೋಕೆ ಎಲ್ಲ ಕಷ್ಟ ಆಗುತ್ತೆ. ಇದು ಲೈಟ್ ವೇಟ್ ಇಲ್ಲ, ತುಂಬಾ ವೇಟ್ ಇಲ್ಲ, ಮೀಡಿಯಂ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಇದು ಪ್ರೈಸ್ ಕೂಡ ನಾನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಇರ್ಬೋದು, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್, ಇದು ಸ್ಟೀಲ್ ಚಾಪಿಂಗ್ ಬೋರ್ಡ್ ನಾನು ತೋರಿಸಿದ್ನಲ್ಲ, ಇದು 214 ರೂಪೀಸ್, 214. ಅದು ಒಂದು ಸ್ಪೆಷಲ್ ಆಫರ್ ಇದೆ. ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 197 ರೂಪೀಸ್ ಇದೆ. ಇದು 197 ವರ್ತ್ ಇದೆ ಫ್ರೆಂಡ್ಸ್. ಸ್ಟೀಲ್ ಒಂದು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ಗೆ ನಾವು 200 ಸಮಥಿಂಗ್ ಕೊಡ್ತೀವಿ, ಬಟ್ ಇದು ಸ್ಟೀಲ್ ವರ್ತ್ ಇದೆ. 214 ರೂಪೀಸ್. ನೀವು ಅದು ಆನ್ಲೈನ್ ಪೇಮೆಂಟ್ ಮಾಡಿ 197 ರೂಪೀಸ್, ಆಲ್ಮೋಸ್ಟ್ 200 ಬೀಳುತ್ತೆ, ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ಥರ್ಡ್ ಒನ್, ಇದು ಏನು ಅಂತ, ಇದು ಡೈನಿಂಗ್ ಟೇಬಲ್ಗೆ ಕವರ್, ಮೇಲ್ಗಡೆ ಕವರ್ ಹಾಕೋದು. ಅದು ನಮ್ದು ಕವರ್ ಇತ್ತು ತುಂಬಾ. ನಾನು ಲೆಂತ್ ಬ್ರೆಡ್ ಎಲ್ಲ ತಗೊಂಡು ಅಳತೆ ಮಾಡ್ಕೊಂಡು ಹೋಗಿ ಕಟ್ ಮಾಡ್ಸ್ಕೊಂಡು ಬಂದಿದ್ದೆ ಶೋರೂಮ್ ಇಂದ. ಆದ್ರೆ ಅದು ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಅದು ಪ್ಯಾಕಿಂಗ್ ಯೂಸ್ ಮಾಡ್ಬಿಟ್ಟಿದೆ. ಟ್ರಾನ್ಸ್ಪರೆಂಟೇ ಬೇಕು ಅಂತ ಹೇಳಿ ನಾನು ಟ್ರಾನ್ಸ್ಪರೆಂಟ್ ಮೆಜರ್ ಮಾಡಿ ತಗೊಂಡ್ಬಂದಿದ್ದೆ. ಅವರು ಅದು ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಅನ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಬಿಟ್ಟಿದ್ರು, ನಾನು ಓದಿರ್ಲಿಲ್ಲ ಶಿಫ್ಟಿಂಗಿಗೆ. ಆಮೇಲೆ ಅದು ಯಾಕೆ ಟ್ರಾನ್ಸ್ಪರೆಂಟ್ ಬೇಕು ಅಂತಂದ್ರೆ, ನಮ್ಗೆ ಸ್ವಲ್ಪ ಡಿಸೈನ್ ಇದೆ ಮೇಲ್ಗಡೆ ಗ್ಲಾಸ್ ಡೈನಿಂಗ್ ಟೇಬಲ್, ಅದು ಬೇರೆ ಸ್ವಲ್ಪ ಡಿಸೈನ್ ಇರೋದು ಹಾಕಿದ್ರೆ ಅದು ಡಿಸೈನ್ ಕಾಣಲ್ಲ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ತರಿಸಿದ್ದೆ. ನಾನು ಹೋಗಿ ತಗೊಂಡ್ಬಂದಿದ್ದೆ. ಅದಕ್ಕೆ ಮತ್ತೆ ಅದು ತುಂಬಾ ಹಾಳಾಗ್ತಿತ್ತು, ಮಕ್ಳು ಬರಲ್ಲ, ಗ್ಲಾಸ್ ಮತ್ತೆ ಹಾಳಾಗುತ್ತೆ, ಸ್ಕ್ರಾಚ್ ಆಗುತ್ತೆ ಅಂತೇಳಿ ಒಂದು ನೆಟ್ಟೆಲ್ಲ ಹಾಗೆ ಮಾಡಿದೆ ಮೀಶೋದಲ್ಲಿ. ನಮ್ದು 4 ಸೀಟ್ ಡೈನಿಂಗ್ ಟೇಬಲ್ ಅಂತ ಬರೀದು ಚೆನ್ನಾಗಿದೆ. ನಿಮಗೆ ಡಿಸೈನ್ ಬೇಡ, ನಮಗೆ ಪ್ಲೇನ್ ಅಲ್ಲೇ ಬೇಕು. ಸೊ ನಮ್ದು ಡೈನಿಂಗ್ ಟೇಬಲ್ ಸ್ವಲ್ಪ ಡಿಸೈನ್ ಇದೆ, ಡಿಸೈನ್ ಸರಿ ಕಾಣಲ್ಲ, ಡಿಸೈನ್ ಏನು ಕಾಣಲ್ಲ, ಫುಲ್ ಕವರ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಬೇಕು ಅಂದ್ರೆ ಸೊ ಇದು ನೀವು ತರಿಸ್ಬೋದು. ನೋಡಿ, ತುಂಬಾನೇ ದೊಡ್ಡದೆ ಇದು. 6 ಸೀಟರ್ ಚೇರ್ ಡೈನಿಂಗ್ ಟೇಬಲ್ಗೂ ಕೂಡ ಆಗುತ್ತೆ. ತುಂಬಾನೇ ದೊಡ್ಡದಿದೆ ನೋಡಿ.
ಇಷ್ಟಿದೆ. ಓಕೆ, ಚೆನ್ನಾಗಿದೆ. ಸ್ವಲ್ಪ ಅದು ಪೌಡರ್ ಹಾಕಿರ್ತಾರಲ್ಲ ಫೋಲ್ಡಿಂಗ್ ಅಲ್ಲಿ, ಅದೊಂದು ಸ್ವಲ್ಪ ಇದೆ ನೋಡಿ, ವೈಟ್ ವೈಟ್ ಕಾಣ್ತಾ ಇದೆ. ಡೈನಿಂಗ್ ಟೇಬಲ್ ಕವರ್ ನಾನು ಹೇಳಿದ್ನಲ್ಲ, ಇದ್ರ ಪ್ರೈಸ್ ಬಂದ್ಬಿಟ್ಟು 177, ಅಂದ್ರೆ 177 rupees. ಇದು ನೋಡಿ, 2 ಆಫರ್ಸ್ ಇದೆ. ಏನಪ್ಪಾ ಅಂದ್ರೆ, ಒಂದು ಆನ್ಲೈನ್ ಪೇಮೆಂಟ್ ಮಾಡಿದ್ವಿ, ಆಮೇಲೆ ಓನ್ಲಿ ಡಿಫೆಕ್ಟ್ ಐಟಮ್ಸ್ ಇದ್ರಷ್ಟೇ ರಿಟರ್ನ್ ಅಂತ ನೀವು ಕೊಟ್ರೆ 2 ಆಪ್ಷನ್ ಇರುತ್ತೆ. ಒಂದು ಓನ್ಲಿ ಏನದು ಡಿಫೆಕ್ಟ್ ಐಟಮ್ ಇದ್ರಷ್ಟೇ ರಿಟರ್ನ್ ಕಳಿಸ್ತೀವಿ ಅಂತ, ಅದು ನೀವು ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ಇಲ್ಲ ಅಂದ್ರೆ ನಾವು ಆಲ್ ರಿಟರ್ನ್ ಅಂತ ಕೊಡ್ಬೋದು, ಅಂದ್ರೆ ನಿಮ್ಗೆ ಇಷ್ಟ ಆಗಿದ್ದನ್ನು ಕೂಡ ರಿಟರ್ನ್ ಕೊಡ್ಬೋದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೀಶೋದಲ್ಲಿ ಪರ್ಚೇಸ್ ಮಾಡೋರಿಗೆ. ಇದು ನೋಡಿ ನೀವು 177 rupees ಇದೆ. ಅದು ನೀವು 2 ಆಫರ್ ಅಪ್ಲೈ ಮಾಡಿದ್ರೆ ಅದು 2 ಆಫರ್ ನೀವು ತಗೊಂಡ್ರೆ 164 rupees ಇದೆ ಇದು ಕವರ್. ಸೊ ಇದೊಂದು ಸ್ವಲ್ಪ ನೀಟಾಗಿ ಬಟ್ಟೆಲಿ ಒರೆಸಿ ಹಾಕ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಕೊಡ್ಬೋದು, ಆ ರೇಟಿಗೆ ಇದು ವರ್ತ್ ಇದೆ, ಕೊಡ್ಬೋದು. ಆಮೇಲೆ ನಿಮಗೆ ಇದು ತುಂಬಾ ದೊಡ್ಡದಾಯ್ತು ಅಂದ್ರೆ ನೀವು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನಾನು ಅದು ಡೈನಿಂಗ್ ಟೇಬಲ್ ಹಾಕಿ ವಿಡಿಯೋ ತೋರಿಸ್ತೀನಿ ಯಾವ ತರ ಇದೆ ಅಂತ, ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಉದ್ದ ಇದೆ ನಿಮ್ ಟೇಬಲ್ಗೆ ಆಗುತ್ತೆ ಇಲ್ವೋ ಅಂತೇಳಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಮ್ಮದು ಡೈನಿಂಗ್ ಟೇಬಲ್ ಈ ಥರ ಇದೆ ಗ್ಲಾಸಿಂದು. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ವ. ಸೊ ನೋಡಿ ಈ ಸೈಜಿಗೆ ಸೊ ಎಲ್ಲ ಕಡೆನೂ ಸ್ವಲ್ಪ ಎಕ್ಸ್ಟ್ರಾ ಇದೆ, 4 ಸೈಡು ಕೂಡ ಎಕ್ಸ್ಟ್ರಾ ಇದೆ. ನಿಮಗೆ ಬೇಕಂದರೆ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೆ ನಾನು ಸ್ವಲ್ಪ ಪ್ಲಾಸ್ಟರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕ್ತೀನಿ. ನೋಡಿ ಒಳಗಡೆ ಎಲ್ಲ ಮಾರ್ಬಲ್ಸ್ ಇದೆ. ಸೊ ಗ್ಲಾಸಿಂದಕ್ಕೆ ಟ್ರಾನ್ಸ್ಪರೆಂಟ್ ಹಾಕಿದ್ರೆ ಚೆನ್ನಾಗಲ್ವಾ. ಆಮೇಲೆ ಇದು ವಾಷಿಂಗ್ ಮಿಷಿನ್ ಹಾಕೋ ಬಾಲ್ಸ್, ಇದು ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಒಂದು ವಿಡಿಯೋದಲ್ಲಿ ನೋಡೋಣ ಟ್ರೈ ಮಾಡೋಣ ಅಂತ ತರಿಸಿದೀನಿ, ನೋಡೋಣ. ಬಾಲ್ಸ್ ಸಿಲಿಕಾನ್ ಬಾಲ್ಸ್ ಇರುತ್ತಲ್ಲ ಆ ತರ ಇದು 10 ಪೀಸ್ ಅನ್ಸುತ್ತೆ, ನೋಡೋಣ ಕೌಂಟ್ ಮಾಡೋಣ. ನೋಡಿ 12 ಬಾಲ್ಸ್. ಇದು ಏನಕ್ಕೆ ಅಂತ ನೀವು ನಾವು ವಾಷಿಂಗ್ ಮಿಷಿನ್ ಎಲ್ಲ ಹಾಕಿದಾದ್ಮೇಲೆ ನಾವು ಬಟ್ಟೆ ತಗೋತೀವಲ್ವಾ, ಅದು ಫುಲ್ ಒಂದೊಂದು ರೋಲ್ ಆಗ್ಬಿಟ್ಟು ಸ್ವಲ್ಪ ತಗೊಳಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಒಂದೊಂದು ಎಳಿಬೇಕು, ತುಂಬಾ ಕಷ್ಟ ಆಗುತ್ತಲ್ಲ. ಈ ಬಾಲ್ಸ್ ನ ಹಾಕ್ಬೇಕು, ಒಂದ್ ಸ್ವಲ್ಪ ಬಟ್ಟೆ ಹಾಕಿ, ಒಂದ್ ಸ್ವಲ್ಪ ಬಾಲ್ಸ್ ಹಾಕಿ, ಮತ್ತೆ ಬಟ್ಟೆ ಹಾಕಿ, ಆಮೇಲೆ ವಾಷಿಂಗ್ ಮಿಷಿನ್ ರನ್ ಮಾಡ್ಬೇಕು. ಆಮೇಲೆ ಅದು ನಾವು ವಾಷಿಂಗ್ ಮಿಷಿನ್ ಎಲ್ಲ ರನ್ ಮಾಡಿ ಸ್ಟಾಪ್ ಆದ್ಮೇಲೆ ನಾವು ಬಟ್ಟೆ ತಗೊಳಕ್ಕೆ ಬಾಲ್ಸ್ ಇದ್ರೆ ನಾವು ಬಟ್ಟೆ ತಕ್ಕೋತೀವಲ್ವಾ, ಆವಾಗ ಅದು ಈಸಿ ಆಗುತ್ತೆ ಅಂತ ನಾನು ವಿಡಿಯೋ ನೋಡಿದ್ದೆ. ಬಟ್ ಟ್ರೈ ಮಾಡಿ ನೋಡ್ಬೇಕು, ಟ್ರೈ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಚೆನ್ನಾಗಿದ್ಯೋ ಇಲ್ಲಿ ವರ್ಕ್ ಆಗುತ್ತಾ ಇಲ್ವೋ ಅಂತೇಳಿ. ಆ ವಿಡಿಯೋ ಕೂಡ ನಾನು ಹಾಕಿರ್ತೀನಿ. ಆಮೇಲೆ ಇದು ಬಾಲ್ಸ್ ಹೇಳಿದ್ದೆ ಫ್ರೆಂಡ್ಸ್, ಇದು ಜಸ್ಟ್ 77 rupees ಇದೆ, ಇಲ್ಲ 12 ಬಾಲ್ಸ್ 77 rupees ಇದೆ. ಇದರಲ್ಲೂ ಕೂಡ 2 ಆಫರ್ ಇದೆ, ಆನ್ಲೈನ್ ಪೇಮೆಂಟ್ ಒಂದು, ಆಮೇಲೆ ಒಂದು ಡಿಫೆಕ್ಟ್. ಅದನ್ನ ನೀವು ಅಪ್ಲೈ ಮಾಡಿದ್ರೆ 66 rupees ಅಷ್ಟೇ, 66 rupees. ನಾನು ಟ್ರೈ ಮಾಡಿ ಹೇಳ್ತೀನಿ ನಿಮಗೆ ಅದು ವರ್ಕ್ ಆಗುತ್ತೋ ಇಲ್ಲ ಅಂತೇಳಿ, ಇದೇ ವಿಡಿಯೋದಲ್ಲೇ ಹೇಳ್ತೀನಿ. ನಿಮಗೆ ಇಷ್ಟ ಆಯ್ತಂದ್ರೆ ನೀವು ತಗೋಬಹುದು, ಜಾಸ್ತಿ ಏನಿಲ್ಲ, 66 rupees ತಗೋಬಹುದು. ಫ್ರೆಂಡ್ಸ್, ಅದು ವಾಷಿಂಗ್ ಮಿಷಿನ್ ಬಾಲ್ಸ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ನೋಡೋಣ ಅಂತ ಬಟ್ಟೆ ಹಾಕ್ತಾ ಇದ್ದೀನಿ. ಯೂಶ್ವಲಿ ನಾನು ರಾತ್ರಿನೇ ಸ್ವಲ್ಪ ನೆನೆಸಿಡ್ತೀನಿ ಬಟ್ಟೆ ಸೋಪಿನ ಪೌಡ್ರಲ್ಲಿ, ಯಾಕಂದರೆ ಆ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತೇಳಿ ನೈಟ್ ಎಲ್ಲ ಬಟ್ಟೆಗಳನ್ನ ನೆನೆಸಿಟ್ಟು ಬೆಳಿಗ್ಗೆ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಬಟ್ಟೆ ಹಾಕಿ ಮಧ್ಯೆ ಅದು ಬಾಲ್ಸ್ ಹಾಕ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಬಟ್ಟೆ ಹಾಕ್ತಿದ್ದೀನಿ, ಮಧ್ಯೆ ಬಾಲ್ಸ್ ಹಾಕ್ತಾ ಇದ್ದೀನಿ ನೋಡಿ. ಮತ್ತೊಂದು ಸ್ವಲ್ಪ ಬಟ್ಟೆ ಹಾಕ್ತಾ ಇದ್ದೀನಿ, ಮತ್ತೊಂದು ಸ್ವಲ್ಪ ಬಾಲ್ಸ್, 12 ಬಾಲ್ಸ್ ಏನೋ ಇದೆ ಅದು. ಅದರಲ್ಲಿ ಎಲ್ಲ ಒಟ್ಟಿಗೆ ಒಂದೇ ಕೆಳಗಡೆನೂ ಹಾಕ್ಬಾರ್ದು, ಫುಲ್ ಮೇಲ್ಗಡೆನೂ ಹಾಕ್ಬಾರ್ದು. ಮಧ್ಯ 2 ಇಲ್ಲ 3 ಬಾಲ್ಸ್ ಹಾಕಬೇಕು. ಆ ಕೆಳಗಡೆ ಸ್ಟಾರ್ಟಿಂಗ್ ಸ್ವಲ್ಪ ಬಾಲ್ಸ್ ಹಾಕಬೇಕು, ಮಧ್ಯೆ ಹಾಕಬೇಕು, ಮತ್ತು ಮೇಲ್ಗಡೆ ಸ್ವಲ್ಪ ಹಾಕಬೇಕು.
ಫ್ರೆಂಡ್ಸ್, ಸ್ವಲ್ಪ ಬಾಲ್ಸು ಇಲ್ಲಿ ಫ್ರಂಟ್ ಡೋರ್ ಹತ್ರ ಬಂದ್ಬಿಟ್ಟಿದೆ. ಇನ್ನು ಸ್ವಲ್ಪ ಬಾಲ್ಸ್ ಬಟ್ಟೆ ಮಧ್ಯಾಹ್ನ ಇದೆ. ಆ ಬಾಲ್ಸ್ ಎಲ್ಲ ತೆಗಿತಾ ಇದ್ದೀನಿ. ಈಗ ನೋಡೋಣ ಅದು ಬಟ್ಟೆ ಬಿಡಿ ಬಿಡಿ ಬರುತ್ತೋ ಅಥವಾ ಮುಂಚೆ ಥರನೇ ಬರುತ್ತೋ ಅಂತೇಳಿ. ಮುಂಚೆ ಥರ ಕಂಪೇರ್ ಮಾಡಿದರೆ ಸ್ವಲ್ಪ ಬಿಡಿ ಬಿಡಿಯಾಗೇ ಇದೆ, ನೀವು ನೋಡ್ಬೋದು. ತುಂಬ ಕಷ್ಟ ಅನಿಸ್ತಾ ಇಲ್ಲ ಬಟ್ಟೆಗಳು ತೆಗಿಯೋಕ್ಕೆ, ಈಸಿಯಾಗಿ ಬರ್ತಾ ಇದೆ. ಮುಂಚೆ ಆಗಿದ್ರೆ ಫುಲ್ ಒಂದ್ರೊಳಗೊಂದು ಸುತ್ತಾಕೊಂಡ್ಬಿಟ್ಟಿರ್ತಿತ್ತು. ಬಟ್ ಈಗ ಅಷ್ಟಿಲ್ಲ, ನೀವು ನೋಡ್ತಾ ಇದ್ದೀರಾ ನೋಡಿ. ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ ಸಾಕು, ಫ್ರೀ ಆಗಿಬಿಡುತ್ತೆ. ಆಮೇಲೆ ನೀವು ಬಟ್ಟೆ ತೆಗಿಬೇಕಾದ್ರೆ ಆ ಬಾಲ್ಸ್ ಸಿಗುತ್ತಲ್ಲ, ಅದನ್ನ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹಾಕ್ಬೇಕಾದ್ರೆ ಆ ಬಾಲ್ಸ್ನ ಹಾಕಿ ಮತ್ತೆ ವಾಷಿಂಗ್ ಮಿಷಿನ್ನ ರನ್ ಮಾಡಿ. ನೋಡಿ ಎಷ್ಟು ಬಿಡಿ ಬಿಡಿ ಆಗಿದೆ, ಸಿಕ್ಕಾಕೊಂಡೇ ಇಲ್ಲ. ನಾನಿದು ಬಾಲ್ಸ್ ವರ್ಕ್ ಆಗುತ್ತೋ ಇಲ್ಲೋ ವರ್ಕ್ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ವರ್ಕ್ ಆಗ್ತಿದೆ, ಸೊ ರಿಟರ್ನ್ ಮಾಡೋದಿಲ್ಲ, ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಬೈ ಮಾಡಿ. ಇದು ಒಂದು ದೊಡ್ಡದಿದೆ ಬಾಕ್ಸ್. ಇದು ಏನಿರ್ಬೋದಪ್ಪ ಅಂತಂದ್ರೆ ವಾಲ್ ಕ್ಲಾಕ್ ಫ್ರೆಂಡ್ಸ್. ವಾಲ್ ಕ್ಲಾಕ್ ಒಂದು ಚೆನ್ನಾಗಿರೋದು ಇರ್ಲಿಲ್ಲ ನಮ್ಮ ಮನೇಲಿ. ತುಂಬಾ ದಿವಸ ತರಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆಗಿರ್ಲಿಲ್ಲ. ಅದಕ್ಕೆ ತರಿಸ್ತಿದ್ದೀನಿ, ನೋಡೋಣ ಅನ್ಬಾಕ್ಸ್ ಮಾಡಿ. ಈಗ ನನಗೆ ತುಂಬಾ ನೋಡ್ಬೇಕು ಅಂತ ಇದ್ದಿದ್ದು, ಬಟ್ ವಿಡಿಯೋ ಮಾಡೋಣ ಅಲ್ಲಿ ನೋಡೋದ್ ಬೇಡ ಅಂತೇಳಿ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿದ್ದೆ. ತುಂಬಾ ಇಷ್ಟಪಟ್ಟು ವಿಡಿಯೋಸ್ ಎಲ್ಲ ನೋಡಿ ತರಿಸಿದೀನಿ, ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು ಒಳಗಡೆ ಏನೋ ಡ್ಯಾಮೇಜ್ ಆಗಿದೆಯೋ ಇಲ್ಲಿ ಅಂತ. ಥರ್ಮಾಕೋಲ್ ಇಟ್ಟು ಪ್ಯಾಕಿಂಗ್ ಮಾಡಿದ್ದಾರೆ. ಇದು ಉಲ್ಟಾ ಇಟ್ಟು ಪ್ಯಾಕ್ ಮಾಡಿದೆ ಅನ್ಸುತ್ತೆ ಫ್ರೆಂಡ್ಸ್. ಇದು ನೋಡೋಣ. ಮೆಟಲ್ದು ಇದು. ಅದು ಡಯಲಿಗೂ ಕೂಡ ಥರ್ಮಾಕೋಲ್ ಹಾಕಿದ್ದಾರೆ, ಸೊ ಹಾಳಾಗಬಾರ್ದು ಅಂತೇಳಿ. ತುಂಬಾನೇ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್, ಅಂದ್ರೆ ವೆಜ್ಜಸ್ ಕೂಡ ಹಾಳಾಗಬಾರ್ದು ಅಂತ ಹೇಳಿ. ಸ್ವಲ್ಪ ಹಾಕ್ಬಿಟ್ಟಿದ್ದಾರೆ, ಬಿಡಿಸೋದಿಲ್ಲ. ಇದನ್ನ ನೋಡ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಬಟ್ ಈಗ ಅನ್ಬಾಕ್ಸ್ ಆಯ್ತು. ನಿಮ್ಮಂದೆ ಅನ್ಬಾಕ್ಸ್ ಮಾಡ್ತಿದ್ನಲ್ಲ, ಅದೇ ಒಂದು ಖುಷಿ. ಎಸ್, ತುಂಬಾನೇ ತುಂಬಾ ಚೆನ್ನಾಗಿದೆ. 100 ಔಟ್ ಆಫ್ 100, 10 ಔಟ್ ಆಫ್ 10 ಕೊಡ್ಬೋದು. ಇದೆಲ್ಲ ಒಂದು ಬಿಚ್ಚಿ ನೋಡ್ಬಿಡೋಣ. ಆಮೇಲೆ ಈ ವಿಡಿಯೋನ
ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದ್ರೆ ಇದೇ ತರ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಹಾಲ್ಸ್ ಜಾಸ್ತಿ ಮಾಡೋಣ ಮೀಶೋದು ಅಂತ ಅನ್ಕೊಂಡಿದೀನಿ. ಸೊ ಫೈನಲಿ ಇದು ಊಟ ಇಟ್ಕೊಂಡಿದ್ದೀನ ಇಲ್ಲ ನೋಡಿ, ಇದೆಲ್ಲ ಮೆಟಲ್ ಫ್ರೆಂಡ್ಸ್. ಇದು ನೋಡಿ ಸೌಂಡ್ ಎಲ್ಲ ಗೊತ್ತಾಗುತ್ತೆ, ಇದೆಲ್ಲ ಮೆಟಲ್. ಇಲ್ಲಿ ಶೆಲ್ ಹಾಕ್ಬೇಕು. ಶೆಲ್ ಕೊಟ್ಟಿಲ್ಲ ಅವರು, ಇಲ್ಲ ಶೆಲ್ ಕೊಟ್ಟಿಲ್ಲ. ಸೊ ಶೆಲ್ ತರಿಸಿ ಹಾಕ್ತೀವಿ. ಇಲ್ಲೋದು ಮೆಟಲ್ ಸ್ವಲ್ಪ ವಜ್ಜಿನೂ ಇದೆ, ವೇಟ್ ಇದೆ ನೋಡಿ. ಇಲ್ಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಸ್ವಲ್ಪ ಹೀಟರ್ ಆಗ್ತೈತೆ, ನಾವೇನು ಮುಟ್ತಾ ಇರಲ್ವಲ್ಲ, ವಾಲಲ್ಲಿ ಹ್ಯಾಂಗ್ ಮಾಡಿರ್ತೀವಿ. ಓಕೆ. ಆಮೇಲೆ ಈ ಡೈನಿಂಗ್ ಮೇಲ್ಗಡೆ ಗ್ಲಾಸ್ ಇಲ್ಲ, ಓಪನ್ ಇದೆ ನೋಡಿ. ಬಟ್ ಓಕೆ ನೋಡಿ, ಹತ್ತಿರ ತೋರಿಸ್ತೀನಿ ನೋಡಿ. ವಾಲಿಗೆ ಹಾಕಿ ಯಾವ ತರ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನನಗೆ ಇಷ್ಟ ಆಗಿದೆ. ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಇದು ವಾಲ್ ಕ್ಲಾಕ್ ಬಂದು ಇದು ಗೋಲ್ಡ್. ಮೀಶೋದಲ್ಲೇ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬರುತ್ತಲ್ವ, ಗೋಲ್ಡ್ ಮಾಲ್ ಅಂತ ಇರುತ್ತಲ್ಲ, ಮೀಶೋ ಮಾಲ್ ಗೋಲ್ಡ್ ಅಂತ ಹೇಳಿ. ಅದ್ರಲ್ಲಿ ಇದು ನನಗೆ 660 rupees ಇದೆ ಫ್ರೆಂಡ್ಸ್. ಇದು ಈಗ ಇಟ್ಕೊಂಡಿದ್ದೀನಿ, ಇಲ್ಲ 660 rupees ಇದೆ. ಅದು 2 ಆಫರ್ ನೀವು ತಗೊಂಡ್ರೆ 636 rupees. ನೋಡ್ತಾ ಇದ್ದೀನಿ, ತುಂಬಾ ಕ್ಯೂಟ್ ಆಗಿದೆ. 636 rupees ಗೆ ಮೆಟಲ್ ವಾಲ್ ಕ್ಲಾಕ್ ವರ್ತ್ ಇದೆ, ಬೈ ಮಾಡಬಹುದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಮ್ಮದು ವಾಲ್ ಪೇಂಟ್ ಸ್ವಲ್ಪ ಡಾರ್ಕ್ ಕಲರ್ ಇದ್ದಿದ್ರೆ ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಬಟ್ ನಮ್ಮದು ವಾಲ್ ಕಲರು ಮತ್ತು ಅದು ವಾಲ್ ಕ್ಲಾಕಿನ ಸ್ವಲ್ಪ ಲೈಟ್ ಕಲರೇ ಇದೆ ನೋಡಿ. ನೀವು ಅದು ಗೋಲ್ಡ್ ಕಲರು, ಬ್ಯಾಕ್ ಸೈಡ್ ಕ್ರೀಮ್ ಕಲರೇ ಇದೆಯಲ್ಲ, ಹಂಗಾಗಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಬಟ್ ಓವರ್ ಆಲ್ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ದೂರದಿಂದನೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ತುಂಬ ಚಿಕ್ಕದು ಇಲ್ಲ ಫ್ರೆಂಡ್ಸ್, ಆಮೇಲೆ ತುಂಬ ದೊಡ್ಡದು ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಹತ್ರದಿಂದ ನೋಡಿ, ನನಗಂತೂ ತುಂಬಾ ಇಷ್ಟ ಆಯ್ತು. ಓಕೆ ಫ್ರೆಂಡ್ಸ್, ಇದಿಷ್ಟು ಮೀಶೋ ಹಾಲ್ ನಾನ್ ಮಾಡಿದ್ದೆ. ಇದರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ನಿಮಗೆ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಆಮೇಲೆ ಮೀಶೋದಲ್ಲಿ ಯಾವ ಪ್ರಾಡಕ್ಟ್ ಹಾಲ್ ಮಾಡಬೇಕು, ಲೈಕ್ ಹೋಮ್ ಮನೆಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಮಾಡ್ಬೇಕಾ, ಕುರ್ತಿ ಮಾಡ್ಬೇಕಾ, ಅಥವಾ ಬೇರೆ ಏನಾದ್ರೂ ಡೆಕೋರೇಷನ್ ಐಟಮ್ಸ್ ಮಾಡ್ಬೇಕಾ, ಯಾವ ತರ ಹಾಲ್ ಮಾಡ್ಬೇಕು ಅಂತ ಹೇಳಿ ನಾನು ಅದೇ ತರ ಹಾಲ್ ಮಾಡಿ ನಿಮಗೆ ಯಾವ್ದು ಬೈ ಮಾಡ್ಬೋದು, ಯಾವ್ದು ಬೈ ಮಾಡಬಾರ್ದು, ಅಷ್ಟು ವರ್ತಿಲ್ಲ ಅಮೌಂಟ್ಗೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ನಾವೆಲ್ಲ ನ್ಯೂ ಕ್ರಿಯೇಟರ್ಸ್, ನಮಗೆ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇದ್ರೆ ನಮಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಸೊ ವಿಡಿಯೋ ಮಾಡ್ಬೇಕು, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾಡ್ಬೇಕು ಅಂತೆಲ್ಲ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಆದಷ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.